ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಗ್ಗೆ ಹೇಳೋದಾದರೆ, ಮನೆಯಲ್ಲೇ ನೀವು ಕ್ರಿಸ್ಪಿಯಾಗಿ ಚಕ್ಕುಲಿನ ಮಾಡಬಹುದು. ಯಾವ ರೀತಿಯಾಗಿ ಮಾಡೋದು ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ರೆಸಿಪಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ತಟ್ಟೆನ ತಗೊಂಡಿದ್ದೀನಿ. ಅದಕ್ಕೆ 3 ಬೌಲ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ಸೇಮ್ ಬೌಲ್ ಅಳತೆಯಲ್ಲೇ ನೀವು ತಗೊಬೇಕಾಗತ್ತೆ. ನಂತರ ನಾನಿಲ್ಲಿ ಅದೇ ಬೌಲ್ ಅಳತೆಯಲ್ಲೇ 1 ಬೌಲ್ ಆಗುವಷ್ಟು ಪುಟಾಣಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಂಡೆ. ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಂತರ 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಅಚ್ಚ ಖಾರದ ಪುಡಿನ ಬಳಸ್ಕೊತಾ ಇದ್ದೀನಿ. ನೀವು ಖಾರ ಜಾಸ್ತಿ ಅಂದರೆ ಜಾಸ್ತಿ ಕೂಡ ಸೇರಿಸ್ಕೊಬೋದು. ಅದಾದಮೇಲೆ ನಾನು ಇದಕ್ಕೆ ಬಿಳಿ ಎಳ್ಳನ್ನ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಜೀರಿಗೆನೂ ಸಹ ಸೇರಿಸ್ಕೊಬೋದು. ನಾನಿಲ್ಲಿ ಜೀರಿಗೆ ಸೇರಿಸ್ಕೊತಿಲ್ಲ. ನಂತರ ನಾನಿಲ್ಲಿ ಸ್ವಲ್ಪ ಬೆಣ್ಣೆನ ಹಾಕ್ಕೊತಾ ಇದ್ದೀನಿ. ಇಲ್ಲ ಅಂದರೆ ನೀವು ಎಣ್ಣೆನ ಕಾಯಿಸಿಬಿಟ್ಟು ಹಾಕ್ಕೊಬೋದು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಬೇಕಾಗತ್ತೆ. ಜಾಸ್ತಿ ನೀರು ಹಾಕೋದೇನು ಬೇಡ. ನಿಧಾನಕ್ಕೆ ನೀವು ಎಷ್ಟು ಹಿಡಿಯುತ್ತೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಳಿ. ಜಾಸ್ತಿ ನೀವು ಮೆತ್ತಗೆ ಕಲಸಿದ್ರೆ ಚಕ್ಕುಲಿ ಕ್ರಿಸ್ಪಿ ಆಗಲ್ಲ. ಸೊ ನೋಡಿ, ನಮಗೆ ಆಲ್ಮೋಸ್ಟ್ ಹಿಟ್ಟು ರೆಡಿ ಆಯಿತು. ಈ ಅಳತೆಯಲ್ಲಿದ್ದರೆ ಚಕ್ಕುಲಿ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ನಂತರ ನಾನಿಲ್ಲಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ನೋಡ್ತಿರ್ಬೋದು ನೀವಿಲ್ಲಿ ನಾನು ಆಲ್ರೆಡಿ 10 ಮಿನಿಟ್ಸು ನೆನೆಸಿದ್ದೀನಿ. ಇವಾಗ ಇದನ್ನು ಇನ್ನೂ ಒಂದು ಟೈಮು ಚೆನ್ನಾಗಿ ಕಲಿಸ್ಕೊಳ್ಳಿ. ಕಲಿಸ್ಕೊಂಡು ನಿಮಗೆ ಎಷ್ಟು ಸೈಜಲ್ಲಿ ಚಕ್ಕುಲಿಗೆ ಉಂಡೆ ಬೇಕೋ ಅಷ್ಟು ಸೈಜಲ್ಲಿ ನೀವು ಉಂಡೆನ ಮಾಡ್ಕೊಬಹುದು. ನಾನಿಲ್ಲಿ ತಿರ್ಗಾ ನೀರು ಬಳಸ್ತಿಲ್ಲ. ಇರೋ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಬಿಟ್ಟು ಈ ಥರ ಮನೆ ಸಿಗುತ್ತೆ ನಿಮಗೆ ಯಾವ ಶೇಪಲ್ಲಿ ಚಕ್ಕುಲಿ ಬೇಕೋ ಆ ಶೇಪ್ ನೋಡ್ಕೊಂಬಿಟ್ಟು ನೀವು ಚಕ್ಕುಲಿ ಮನೆಯನ್ನ ಈ ಥರ ಪ್ಲೇಟ್ನ ಹಾಕಿ ನೀವು ಮಾಡ್ಕೊಬಹುದು. ಈ ಕಡೆ ನನಗೆ ಹಿಟ್ಟು ರೆಡಿಯಾಗಿದೆ. ಇದನ್ನು ಇವಾಗ ಚಕ್ಕುಲಿ ಮನೆಯಲ್ಲಿ ಹಾಕಿಬಿಟ್ಟು ನಾನು ಚಕ್ಕುಲಿನ ಮಾಡ್ಕೊತೀನಿ. ಸೊ ನಿಧಾನಕ್ಕೆ ಪ್ರೆಸ್ ಮಾಡಿದರೆ ಆಯಿತು, ನೀಟಾಗಿ ಚಕ್ಕುಲಿ ನಿಮಗೆ ಬರುತ್ತೆ. ಈ ಥರ ಹಾಕ್ಬಿಟ್ಟು ನೀವು ಎಡ್ಜಲ್ಲಿ ಕೈಯಿಂದ ಕಟ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ನೀವು ಪ್ರೆಸ್ ಮಾಡಿಲ್ಲ ಅಂದರೆ ಚಕ್ಕುಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಎಲ್ಲ ಚಕ್ಕುಲಿ ಹಾಕಿದ ಮೇಲೆ ನೀವು ಲಾಸ್ಟಲ್ಲಿ ಸ್ವಲ್ಪ ಕೈಯಿಂದ ಕಟ್ ಮಾಡಿ ಎಡ್ಜ್ಗೆ ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಈಸಿಯಾಗಿ ನಾವು ಚಕ್ಕುಲಿನ ಹಾಕ್ಬೋದು ಅಂತ. ಈ ಥರ ನೀವು ಆಯಿಲ್ ಬಿಸಿ ಆದವಾಗ ಒಂದೊಂದೇ ಚಕ್ಕುಲಿ ಬಿಟ್ಟು ಫ್ರೈ ಮಾಡ್ಕೊಬೋದು. ಸೊ ನಿಧಾನಕ್ಕೆ ಹಾಕಿ ಆಯಿಲಲ್ಲಿ ಹಾಕೋವಾಗ ಆಯಿಲ್ ಬಿಸಿ ಇರುತ್ತೆ. ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚಕ್ಕುಲಿನ ಫ್ರೈ ಮಾಡ್ಕೊತಿದ್ದೀನಿ. ಒಂದು ಸೈಡ್ ಫ್ರೈ ಆದಮೇಲೆ ಈ ಥರ ನೀವು ತಿರ್ಚಿ ಹಾಕ್ಕೊಂಡು ಇನ್ನೂ ಒಂದು ಸೈಡು ಫ್ರೈ ಮಾಡ್ಕೊಬೇಕಾಗತ್ತೆ. ಸೊ ನೋಡ್ತಿರ್ಬೋದು ನೀವಿಲ್ಲಿ ನಮಗೆ ಆಲ್ಮೋಸ್ಟ್ ಚಕ್ಕುಲಿ ರೆಡಿ ಆಯಿತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ನಾವು ಕಡಿಮೆ ಟೈಮಲ್ಲೇ ಕ್ರಿಸ್ಪಿಯಾದ ಚಕ್ಕುಲಿನ ಯಾವ ರೀತಿ ಮಾಡೋದು ಅಂತ. ಸೊ ಹಾಗಿದ್ರೆ ಯಾಕೆ ಲೇಟು, ಇವಾಗಲೇ ಹೋಗಿ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಇದೇ ಥರ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.